ಹಲೋ ನಮಸ್ಕಾರ, ನಾನು ನವ್ಯ ಶೆಟ್ಟಿ ನಿಮ್ಮ ಜೊತೆ ಇದ್ದೀನಿ. ಸೊ ಎಸ್, ನಮ್ಮ ಪಬ್ಲಿಕ್ ಟಿವಿನಲ್ಲಿ ಇವತ್ತೊಂದು ಸ್ಪೆಷಲ್ ಕಾರ್ಯಕ್ರಮ ನಡೀತಾ ಇದೆ. ಬಿಗ್ ಬಾಸ್ ಮನೆಯಿಂದ ಈಗಷ್ಟೇ ಹೊರಗೆ ಬಂದು ಫುಲ್ಲು ಖುಷಿಯಿಂದ ಇದ್ದಾರೆ. ಸೊ ಎಸ್, ಯಾರು ಗೆಸ್ ಮಾಡ್ತಿದ್ರೆ ಟೈಟಲ್ ಎಲ್ಲ ಆಗಲೇ ನಿಮಗೆ ಗೊತ್ತಾಗಿದೆ. ವಿಶೇಷ ಕಾರ್ಯಕ್ರಮ. ದಿವ್ಯಾ ದೀಪಾ ನಮ್ಮ ಜೊತೆ ಇದ್ದಾರೆ. ದಿವ್ಯಾ ಸುರೇಶ್ ಅವರು. ಹಾಯ್ ದಿವ್ಯಾ. ಹಾಯ್ ಆ್ಯಂಡ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೊದಲೇದಾಗಿ ಹೇಗೆ ಅನಿಸ್ತಾ ಇದೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನನಗೆ. ಎಸ್, ಅಫ್ಕೋರ್ಸ್ ಟಾಪ್ 5 ಹೋಗಿಲ್ಲ ಅಂತ ಒಂದ್ ಕಡೆ ಬೇಜಾರಿದ್ರು ಹೊರಗಡೆ ರೆಸ್ಪಾನ್ಸ್ ನೋಡಿ, ಅವ್ರು ಕೊಡ್ತಾ ಇರೋ ಜನಗಳು ಕೊಡ್ತಾ ಇರೋ ಪ್ರೀತಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀನಿ ನಾನು. ಮನೇಲೂ ತುಂಬಾ ಖುಷಿ ಪಟ್ಟಿದ್ದಾರೆ. ಈ ಸಲ ಸೆಲೆಬ್ರೇಟ್ ಕೂಡ ಮಾಡಿದ್ರು ನಾನು ಮನೆಯಿಂದ ಹೊರಗಡೆ ಬಂದ ತಕ್ಷಣ. ಸರ್ಪ್ರೈಸ್ ಹೇಗಿತ್ತು? ಸಕ್ಕತ್ತಾಗಿತ್ತು. ಫುಲ್ ಪಟಾಕಿ ಎಲ್ಲ ಹೊಡೆದು ಮನೇಲಿ ಬಲೂನ್ಸ್ ಎಲ್ಲ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿ, ಸೊ ಅವ್ರಿಗಂತೂ ತುಂಬಾ ಖುಷಿ ಆಗಿತ್ತು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದೆ ಆಟನ ಅಂತೆಲ್ಲ ಹೇಳ್ತಾ ಇದ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಯೂಶಲಿ ಬಿಗ್ ಬಾಸ್ ನೋಡ್ತಾ ನಾವು ಮುಂಚೆ ಬೇರೆ ಸೀಸನ್ ಅಲ್ಲಿ, ಈಗ ನೀವು ಕೂಡ ನೋಡ್ತಿರ್ತೀರಾ, ಸೊ ಯಾವತ್ತಾದ್ರು ಅನ್ಕೊಂಡಿದ್ರ ನಾನು ಒಂದ್ ಸೀಸನ್ ಅಲ್ಲಿ ಹೀಗೆ ಹೋಗ್ತೀನಿ, ನನ್ಗೂ ಇಷ್ಟೊಂದು ರೆಸ್ಪಾನ್ಸ್ ಬರುತ್ತೆ, ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ? ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ನಾನು ಯೂಶಲಿ ಫಾಲೋ ಮಾಡ್ತಾ ಇದ್ದೆ. ಬಿಗ್ ಬಾಸ್ ನಡಿಬೇಕಾದ್ರೆಲ್ಲ ನಾನು ಈ ಟಾಸ್ಕ್ ಮಾಡಿದ್ರೆ ಹೆಂಗಿರುತ್ತೆ ಆತರ ಎಲ್ಲ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ನಾನು ಆಡ್ಬೇಕಪ್ಪ ಇದನ್ನ. ಬಟ್ I never thought that I would be one of the contestants ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಅದು ಇಷ್ಟು ದೂರ ಬರ್ತೀನಿ ಆ್ಯಂಡ್ ಜನಗಳು ಇಷ್ಟೆಲ್ಲ ಇಷ್ಟಪಡ್ತಾರೆ ನನ್ನನ್ನು ಅಂತ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು. ಐ ಫೀಲ್ ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಾರೆ. ಬಿಗ್ ಬಾಸ್ ಕನ್ನಡದಲ್ಲಿ ಎಲ್ಲಾ ಸೀಸನ್ಗಳು ಒಂದ್ ಲೆಕ್ಕ ಆದ್ರೆ 8ನೇ ಸೀಸನ್ನೇ ಇನ್ನೊಂದ್ ಲೆಕ್ಕ. ಫಸ್ಟ್ ಇನ್ನಿಂಗ್ಸ್, ಸೆಕೆಂಡ್ ಇನ್ನಿಂಗ್ಸ್ ಎರಡೂ ಇತ್ತು. ಸೊ ಫಸ್ಟ್ ಇನ್ನಿಂಗ್ಸ್ ಇಂದ ಬಂದ್ಮೇಲೆ ಹೇಗಿತ್ತು, ಈಗ ಸೆಕೆಂಡ್ ಇನ್ನಿಂಗ್ಸ್ ಬಂದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಎಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟ್ ಇನ್ನಿಂಗ್ಸ್ ಇಂದ ಬಂದಾದ್ಮೇಲೆ ನನಗೆ ಸ್ವಲ್ಪ ಬೇಜಾರಾಗಿತ್ತು, ಅದು ಇದು ಎಲ್ಲ ಇತ್ತು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಂದಾದ್ಮೇಲೆ ಒಂಥರ ಬೇರೆನೇ ಎನರ್ಜಿ ಬಂದಿದೆ ನನಗೆ. ರೆಸ್ಪಾನ್ಸ್ ಎಲ್ಲ ನೋಡಿ ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಸಕ್ಕತ್ತಾಗಿ ಜಾಸ್ತಿ ಆಗಿದೆ. ಮುಂಚೆನೇ ಇತ್ತು ಕಾನ್ಫಿಡೆನ್ಸ್, ಇವಾಗ ಇನ್ನೊಂದು ಸ್ವಲ್ಪ ಎಲ್ಲರೂ ಪ್ರೀತಿ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಇಷ್ಟ ಆಗ್ತದೆ. ಅದನ್ನೆಲ್ಲ ನೋಡಿ ಸಿಕ್ಕಾಪಡೆ ಖುಷಿ ಆಗ್ತದೆ ನನಗೆ. ಇಟ್ಸ್ ಅ ಡಿಫ್ರೆಂಟ್ ಎನರ್ಜಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಫಸ್ಟ್ ಇನ್ನಿಂಗ್ಸ್ ಮುಗಿದಾಗ ಖಂಡಿತ ನಿಮ್ಗೂ ಮತ್ತೆ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ಏನಪ್ಪ ಹಿಂಗಾಗೋಯ್ತು, ನಮಗೆ ಹಿಂಗಾಯ್ತಾ ಅಂತೆಲ್ಲ ಅನ್ಸಿರುತ್ತೆ. ಸೊ ಈ ತರ ಒಂದು ಸೆಕೆಂಡ್ ಇನ್ನಿಂಗ್ಸ್ ಬರುತ್ತೆ ಅಥವಾ ಬರ್ಬೋದು, ಬರ್ದಲ್ಲೇನೂ ಇರ್ಬೋದು. ಅದ್ರ ಬಂದ ಮೇಲೆ ಈ ತರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಇದೊಂಥರ ನಾವು ಸೆಕೆಂಡ್ ಇನ್ನಿಂಗ್ಸ್ಗೆ ಯಾರ್ಯಾರು ಹೋದ್ವಲ್ಲ, ನಾವೆಲ್ಲ ತುಂಬಾ ಲಕ್ಕಿಯೆಸ್ಟ್ ಪರ್ಸನ್ ಅಂತ ನನಗನ್ಸುತ್ತೆ, ಪರ್ಸ್ನಲಿ ಫೀಲ್ ಆಗುತ್ತೆ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಅನ್ನೋದು ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ. ಒಂದ್ಸಲ ಮನೆಯಿಂದ ಹೊರಗಡೆ ಬಂದ್ರೆ ಮತ್ತೆ ಮನೆ ಒಳಗಡೆ ಹೋಗೋ ಚಾನ್ಸ್ ಇರೋದೇ ಇಲ್ಲ. ಅಂಥದ್ರಲ್ಲಿ ನಾವು ಮನೆ ಹೊರಗಡೆ ಬಂದು ಜನಗಳಿಗೆ ಯಾರ್ಯಾರ ಮೇಲೆ ಯಾವ್ಯಾವ ಥರ ಅಭಿಪ್ರಾಯ ಇದೆ ಅಂತ ತಿಳ್ಕೊಂಡು, ಯಾರ್ಯಾರಿಗೆ ಜಾಸ್ತಿ ಫ್ಯಾನ್ ಬೇಸ್ ಇದೆ ಅಂತ ತಿಳ್ಕೊಂಡು ಮತ್ತೆ ಹೋಗಿ ಸೆಕೆಂಡ್ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ ಆಟ ಆಡೋದಿದೆ ಅಲ್ಲ, ಅದು ಹೇಳಕ್ಕೆ ಆಗಲ್ಲ. ನಾವು ಯಾವ ಲಕ್ಕಿಯೆಸ್ಟ್ ಪರ್ಸನ್ ಅಂದ್ರೆ ತಪ್ಪೇ ಆಗಲ್ಲ. ಸೆಕೆಂಡ್ ಇನ್ನಿಂಗ್ಸ್ ನಮಗೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಮಾಡಿರೋ ತಪ್ಪುಗಳನ್ನ ಸರಿ ಮಾಡ್ಕೊಳಕ್ ಇನ್ನೊಂದು ಅವಕಾಶ ಸಿಕ್ತಲ್ಲ ನಮ್ಮೆಲ್ರಿಗೂ. ಅದು ಎಲ್ಲೋ ಒಂದ್ ಕಡೆ ತುಂಬಾನೇ ಖುಷಿ ಆಗತ್ತೆ. ಸೊ ಎಸ್, ಈಗ ನಮ್ಮೆಲ್ರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 8 ಮುಗ್ದಿದೆ. ವಿನ್ನರ್ ಯಾರು ಅಂತ ಗೊತ್ತು, ನಿಮ್ಮ ಬೆಸ್ಟ್ ಫ್ರೆಂಡ್. ಸೊ ಈ ವಿಷಯ ನಾನು ಕೇಳಲೇಬೇಕು. ಎಷ್ಟು ಕಡೆ ನಾನು ಕೂಡ ಮೀಮ್ಸ್ ನೋಡ್ತಾ ಇದ್ದೆ, ಟ್ರೋಲ್ ಪೇಜಸ್ ಆಗಿರ್ಬೋದು. ಟ್ರೂ ಫ್ರೆಂಡ್ ಅಂದ್ರೆ ಇವರೇ ಮಗ, ಇಷ್ಟು ಖುಷಿ ಪಟ್ರು, ಇಷ್ಟು ಕುಣ್ದಾಡಿದ್ರು ಮಂಜು ಅವ್ರು ಗೆದ್ದಾಗ. ಇನ್ಫ್ಯಾಕ್ಟ್ ನಾನು ಕೂಡ ನೋಡ್ತಾ ಇದ್ದೆ ಮನೇಲಿ ಕೂತ್ಕೊಂಡು. ಅಷ್ಟು ಎಂಜಾಯ್ ಮಾಡ್ತಿದ್ರಿ. ಪ್ರಾಬಬ್ಲಿ ನೀವು ಗೆದ್ದಿದ್ರು ಅಷ್ಟು ಖುಷಿ ಪಡ್ತಿದ್ರು ನಂಗೆ ಗೊತ್ತಿಲ್ಲ. ಅಷ್ಟೊಂದು ಎಕ್ಸೈಟ್ಮೆಂಟ್, ಅಷ್ಟೊಂದು ಖುಷಿ, ಅದು ಹೇಗೆ? ಎಸ್, ಮಂಜು ನನ್ನ ಬೆಸ್ಟ್ ಫ್ರೆಂಡ್ ಗೆದ್ದಿರೋದು ನಾನೇ ಗೆದ್ದಷ್ಟು ಖುಷಿ ಆಗ್ತಿದೆ. ನಾನು ಗೆದ್ದಿದ್ರು ಅಷ್ಟು ಕುಣಿತಾ ಇರಲಿಲ್ಲ ಅನ್ಸುತ್ತೆ ನಾನು. ಯಾಕೆ ಅಂತಂದ್ರೆ ಮಂಜು ಹ್ಯಾಸ್ ಬೀನ್ ವೆರಿ ಇನ್ಸ್ಪೈರಿಂಗ್. ನನಗೆ ಪರ್ಸ್ನಲಿ ನನಗೆ ತುಂಬ ಇನ್ಸ್ಪೈರ್ ಆಗಿದ್ದಾರೆ ಮನೆ ಒಳಗಡೆ. ಡೇ 1 ಇಂದ ಹಿಡಿದು ಬಿಗ್ ಬಾಸ್ ಮುಗಿಯೋವರೆಗೂ ಅವ್ರ ಎಫರ್ಟ್ಸ್ ಅವ್ರು ಹಾಕಿದ್ದಾರೆ. ಹೀಸ್ ಬೀನ್ ವೆರಿ ಮಚ್ ಎಂಟರ್ಟೈನಿಂಗ್. ಹೊಟ್ಟೆ ಹಿಡ್ಕೊಂಡು ನಮಗೆ ಹೊಟ್ಟೆ ನೋವು ಬರೋ ಅಷ್ಟು ನಗ್ಸಿದ್ದಾರೆ ಮಂಜು. ಟಾಸ್ಕ್ ಅಂತ ಬಂದಾಗ ಎಲ್ಲರಿಗೂ ಗೊತ್ತು ಎಷ್ಟು ಚೆನ್ನಾಗಿ ಆಟನ ಆಡ್ತಾ ಇದ್ರು ಅಂತ. ಆ್ಯಂಡ್ ಗ್ರೂಪ್ ಟಾಸ್ಕ್ ಅಂತ ಬಂದಾಗ ಅವರು ಎಲ್ಲರನ್ನ ಗೈಡ್ ಮಾಡ್ತಾ ಇದ್ದಿದ್ದ ರೀತಿ ಆಗಿರ್ಬೋದು, ಮತ್ತೆ ಮನೆ ಒಳಗಡೆ ಯಾರ ಹಿಂದೆನೂ ಏನು ಮಾತಾಡಿಲ್ಲ. ಅವರು ಏನೇ ಇದ್ರು ಡೈರೆಕ್ಟ್ ಆಗಿ ಎಲ್ಲ ಸಾಲ್ವ್ ಮಾಡ್ಕೊತಾ ಇದ್ರು. ಅವರ ಬಿಹೇವಿಯರ್ ಆಗಿರ್ಬೋದು, ಮತ್ತೆ ಎಲ್ಲರ ಜೊತೆ ಹೊಂದಾಣ್ಕೊಂಡು ಹೋಗ್ತಾ ಇದ್ದಿದ್ದ ರೀತಿ ಆಗಿರ್ಬೋದು. ಇದನ್ನೆಲ್ಲ ನೋಡಿದ್ರೆ ದಿ ಮೋಸ್ಟ್ ಡಿಸರ್ವಿಂಗ್ ಕಂಟೆಸ್ಟೆಂಟೇ ವಿನ್ ಆಗಿದಾರಲ್ಲ ಅನ್ನೋದು, ಅಂದ್ರೆ ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಸಿಕ್ಕಿದೆಯಲ್ಲ ಅನ್ನೋ ತರ ಒಂದು ಖುಷಿ ಕೊಡುತ್ತೆ. ನನಗಂತೂ ಗೊತ್ತಲ್ಲ, ನನ್ನ ಮಂಜ ಗೆದ್ದಿದ್ದಾನೆ ಅನ್ನೋದೊಂದು ಹೆಮ್ಮೆ ಇದೆ ನನಗೆ. ಗೆದ್ದಾಗ ನನಗೆ ಕುಂದಾಡ್ತಾ ಇದೀನಿ, ಎಸ್ ಗೆದ್ವಿ, ನಾವು ಗೆದ್ವಿ ಅಂತ ಅನ್ನೋ ಫೀಲಿಂಗು, ನಮ್ಮ ಫ್ರೆಂಡ್ಶಿಪ್ ಗೆಲ್ತು ಅನ್ನೋ ಫೀಲಿಂಗ್ ಬಂತು ನಂಗೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನಂಗೆ.
ಸೊ ಫಸ್ಟ್ ಇನ್ನಿಂಗ್ಸ್ಗಿಂತ ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದಾಗ ಎನರ್ಜಿ ಇನ್ನೂ ಡಬಲ್. ಅಫ್ಕೋರ್ಸ್ ನಮಗೆ ಗೊತ್ತು ದಿವ್ಯಾ ಸುರೇಶ್ ಅವರು ಟಾಸ್ಕ್ ಅಂತ ಬಂದ ತಕ್ಷಣ ಫುಲ್ ಕಂಪ್ಲೀಟ್ ಎನರ್ಜಿ ಹಾಕಿ ಅವ್ರು 100% ಕೊಟ್ಟೆ ಕೊಡ್ತಾರೆ ಅಂತ. ಆದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಇನ್ನೂ ಜಾಸ್ತಿ ಜೋಶ್ ಕಾಣಿಸ್ತಿತ್ತು ನಿಮ್ಮಲ್ಲಿ. ಮಾಡ್ತಿರೋ ಟಾಸ್ಕಲ್ಲಿ ಇನ್ನೂ ಗೆಲ್ಲೇಬೇಕು ಗುರು, ಎಸ್ಪೆಷಲಿ ಕ್ಯಾಪ್ಟನ್ ಆಗಲೇಬೇಕು ಅಂತ ಒಂದು ನಿಮ್ಮ ತಲೆಯಲ್ಲಿ ಕೂತಿತ್ತು. ಸೊ ಆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಷ್ಟೊಂದು ಎನರ್ಜಿ ಬರೋದಕ್ಕೆ ಏನಾದ್ರು ಕಾರಣ ಆಯ್ತಾ? ಹೌದು, ಖಂಡಿತ. ಸೆಕೆಂಡ್ ಇನ್ನಿಂಗ್ಸ್ ಹೋಗೋಕ್ಕಿಂತ ಮುಂಚೆ ನಾನು ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿದ್ದೆ. ಏನು, ನಾನು ಎಲ್ಲರ ಜೊತೆ ಮಿಂಗಲ್ ಆಗಬೇಕು ಆ್ಯಂಡ್ ಕ್ಯಾಪ್ಟನ್ ಅಂತೂ ಆಗಲೇಬೇಕು ನಾನು ಈ ಸಲ. ಏನೇ ಆಗಲಿ ತಲೆ ಮೇಲೆ ತಲೆ ಬೀಳಿ ನಾನು ಕ್ಯಾಪ್ಟನ್ ಆಗಲೇಬೇಕು ಅಂತ ಅನ್ಕೊಂಡು ಹೋಗಿದ್ದೆ. ಸ್ಪೆಷಲಿ ಟಾಸ್ಕ್ ಅಂತ ಬಂದಾಗ ಫಸ್ಟ್ ಇನ್ನಿಂಗ್ಸಲ್ಲೂ ಚೆನ್ನಾಗೇ ಆಡಿದ್ದೀನಿ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಇನ್ನೊಂದು ಸ್ವಲ್ಪ ಎನರ್ಜಿ ಜಾಸ್ತಿ ಆಯಿತು. ಬಿಕಾಸ್ ಫೋಕಸ್ಡ್ ಆಗಿದ್ದೆ, ತುಂಬ ಫೋಕಸ್ಡ್ ಆಗಿದ್ದೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ನಾನು ಎಕ್ಸಾಕ್ಟ್ಲಿ ನ್ಯೂ ವಾಟ್ ಐ ವಾಂಟೆಡ್. ನನಗೇನು ಬೇಕಿತ್ತು, ಏನು ಮಾಡಬೇಕು ಅನ್ನೋದು ತಲೆಯಲ್ಲಿತ್ತಲ್ಲ. ಸೊ ಮಾಡಿರೋ ತಪ್ಪುಗಳನ್ನ ಮತ್ತೆ ಮಾಡಬಾರ್ದು ಅಂತ ಅನ್ಕೊಂಡು ಹೋಗಿದ್ದೆ. ಸೊ ಎಲ್ಲೂ ಯಾವ ಕಡೆನೂ ಯಾವುದೂ ಮಿಸ್ಟೇಕ್ ಆಗ್ದಿರ ಆಟದ ಕಡೆ ಜಾಸ್ತಿ ಗಮನ ಕೊಟ್ಟಿದ್ದೆ. ನಾನು ಏನು ಮಾಡಬೇಕು ಅಂದ್ಕೊಂಡು ಹೋಗಿದ್ನೋ ಅದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಆ ಒಂದು ಕಾರಣದಿಂದ ನನಗೆ ಈಸಿ ಆಯಿತು ಅನಿಸುತ್ತೆ ಸೆಕೆಂಡ್ ಇನ್ನಿಂಗ್ಸ್. ತುಂಬ ಪಾಸಿಟಿವ್ ಎನರ್ಜಿ ಇತ್ತು ನನ್ನಲ್ಲಿ. ಅಂಡ್ ಖಂಡಿತ ನೀವು ಕ್ಯಾಪ್ಟನ್ ಆಗಲಿ ಅಂತ ನೀವು ಒಳಗಡೆ ಎಷ್ಟು ಕಷ್ಟಪಡ್ತಿದ್ರು, ನಿಮ್ಮನ್ನ ನೋಡಿ ನಮ್ಮ ಥರ ಎಷ್ಟೊಂದು ಜನ ಇವರು ಒಂದ್ಸಲ ಕ್ಯಾಪ್ಟನ್ ಆಗಬೇಕು ಗುರು ಅಂತ ಎಷ್ಟೊಂದು ಜನ ಇಷ್ಟಪಟ್ಟು ಕಾಯ್ತಿದ್ದು. ಹೌದು, ಅದ್ರ ಬಗ್ಗೆ ಕೂಡ ನಾನು ಪೋಸ್ಟ್ಗಳನ್ನು ನೋಡಿದ್ದೆ, ಗುರು ಈ ಹುಡುಗಿ ಒಂದ್ಸತಿ ಕ್ಯಾಪ್ಟನ್ ಆಗೋದು ನೋಡಬೇಕು ಅಂತ. ಸೊ ಎಸ್, ನಾವುಗಳು ಕೂಡ ಅಷ್ಟೇ ಕಾಯ್ತಾ ಇದ್ವಿ. ಅಂಡ್ ಡೆಫಿನೆಟ್ಲಿ ನೀವು ಕ್ಯಾಪ್ಟನ್ ಆದಾಗ ಎಲ್ಲರೂ ಕೂಡ ಅಷ್ಟೇ ಖುಷಿ ಪಟ್ಟಿದ್ರು. ಎಸ್, ಹೌದು. ಬಿಕಾಸ್ ನಾನು ಮೊದಲನೇ ವಾರದಿಂದಾನೇ ನಾನು ಡಿಸ್ಕಸ್ ಮಾಡ್ತಿದ್ವಿ ದಟ್ ನಾವು ಹುಡುಗಿರಲ್ಲಿ ಕ್ಯಾಪ್ಟನ್ ಆಗ್ಲೇಬೇಕು, ನಾವು ಆಗ್ಲೇಬೇಕು ಅಂದ್ರೆ ಇಷ್ಟೆಲ್ಲ ಎಫರ್ಟ್ಸ್ ಆಗ್ತಾ ಇದೀವಿ, ಯಾಕೆ ಆಗ್ತಾ ಇಲ್ಲ, ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತ. ಅಫ್ಕೋರ್ಸ್ ಹುಡುಗರು ಅಂತ ಬಂದಾಗ ಒಂದ್ ಕಡೆ ಅಪ್ಪರ್ ಹ್ಯಾಂಡ್ ಇದ್ದೇ ಇರುತ್ತೆ. ಸೊ ಏನಾದ್ರೂ ಮಾಡಾಕ್ಬೇಕಲ್ಲ ನಾವು ಅಂತ ಡಿಸೈಡ್ ಆಗಿದ್ವಿ ಅಂಡ್ ವಿ ಡಿಡ್ ಇಟ್. ಹುಡುಗಿರ್ ಕ್ಯಾಪ್ಟನ್ ಆದ್ರು ನಮ್ಮ ಇನ್ನಿಂಗ್ಸ್ ಅಲ್ಲೂ ಕೂಡ ತುಂಬಾ ಖುಷಿ ಆಯ್ತು ನನಗೆ. ಸೊ ಅರವಿಂದ್ ಕೆಪಿ ಅವರು ಟಾಸ್ಕ್ ಅಂತ ಬಂದ್ರೆ ಫಸ್ಟ್ ಈ ಸೀಸನ್ ಅರವಿಂದ್ ಅವರು ಸಖತ್ತಾಗಿ ಆಡ್ತಾರೆ ಅಂತ ಅನ್ಸ್ತು. ಆದ್ರೆ ಎಷ್ಟೋ ಕಡೆ ಅರವಿಂದ್ ಅವ್ರಿಗೂ ಕೂಡ ನೀವು ಫುಲ್ ಚಾಲೆಂಜಿಂಗ್ ಆಗಿ ನಾನು ನಿಲ್ತೀನಿ ಅಂತ, ಮೇ ಬಿ ಅರವಿಂದ್ ಅವ್ರಿಗೂ ಚಾಲೆಂಜಿಂಗ್ ಆಗಿ ನಿಂತವರಲ್ಲಿ ನೀವು ಕೂಡ ಒಬ್ರು. ಸೊ ಅದು ಹೇಗನ್ಸ್ತಿತ್ತು ನಿಮ್ಮ ಆಪೋಸಿಟ್ ಅಲ್ಲಿ ಅರವಿಂದ್ ಕೆಪಿ ಇದ್ದಾಗ? ಸೊ ಪ್ರತಿ ಸಲನೂ ಒಂದು ಟಾಸ್ಕ್ ಅಂತ ಬಂದಾಗ ನನಗೆ ಕಾಂಪಿಟೇಟರ್ ಆಗಿ ಕೊನೆವರೆಗೂ ನಿಲ್ತಾ ಇದ್ದಿದ್ದು ಅರವಿಂದ್ ಕೆಪಿ. ಹುಡುಗಿರಿಂದ ನಾನು ನಿಂತ್ಕೊಂಡ್ರೆ ಹುಡುಗರಿಂದ ಅರವಿಂದ್ ಕೆಪಿ ಅವ್ರು ನಿಂತ್ಕೊಂತಾ ಇದ್ರು. ಬೀಟ್ ಎನಿ ಗೇಮ್, ಮನೆಯವರೆಲ್ಲ ಸೇರಿಸಿ ಇಂಡಿವಿಜುವಲ್ ಆಗಿ ಆಡೋ ಗೇಮ್ ಆದ್ರೂ ಕೊನೆವರೆಗೂ ನಿಂತ್ಕೊಂತಾ ಇದ್ದಿದ್ದು ನಾನು ಮತ್ತೆ ಅರವಿಂದ್ ಇಬ್ರೆ. ಇಟ್ ಹ್ಯಾಸ್ ಬೀನ್ ಅ ಗ್ರೇಟ್ ಜರ್ನಿ ಅರವಿಂದ್ ಅವ್ರ ಜೊತೆ. ವೆರಿ ಮಚ್ ಕಾಂಪಿಟೇಷನ್ ಕೊಡ್ತಾ ಇದ್ರು ನನಗೆ. ಅವ್ರು ನೋಡಿ ತುಂಬ ಕಡೆ ಇನ್ಸ್ಪೈರ್ ಆಗಿದ್ದೀನಿ ಕೂಡ. ಕೆಲವೊಂದು ಆಟಗಳನ್ನ ಆಡೋದು ನೋಡಿ ಎಸ್ ನಾನು ಮಾಡ್ತೀನಿ ಈ ಥರ, ಇವ್ರ ಕೈಲೂ ಆಗ್ತಿದೆ ಅಂತಂದರೆ ನನ್ನ ಕೈಲೂ ಆಗುತ್ತೆ ಅನ್ನೋದು. ಅಂದರೆ ಅವ್ರದ್ದು ಐಡಿಯಾಸ್ ಎಲ್ಲ ಹೇಳ್ತಾ ಇದ್ರು, ಸ್ಟ್ರಾಟಜೀಸ್ ಎಲ್ಲ ಹೇಳ್ತಾ ಇದ್ರು, ಡಿಸ್ಕಸ್ ಮಾಡ್ತಿದ್ವಿ. ಒಂದೇ ಗ್ರೂಪಲ್ಲಿ ಇದ್ದಾಗೆಲ್ಲ ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ. ಆ್ಯಂಡ್ ತುಂಬ ಕಲ್ತಿದ್ದೀನಿ ನಾನು ಅರವಿಂದ್ ಅವರಿಂದ. ಒಂದು ಆಟನ ಆಡೋ ರೀತಿ ಆಗಿರ್ಬೋದು ಅಥವಾ ತುಂಬ ಏನೋ ಹೆಚ್ಚಾಗಿ ಕಲ್ತಿದ್ದೀನಿ ನಾನು ಅರವಿಂದ್ ಅವರಿಂದ. ಸೊ ಇನ್ನ ಟಾಸ್ಕ್ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ DS ಅವರು ನೆನಪಾಗ್ತಾರೆ ಅಂತ. ಸೊ DS ಅವ್ರಿಗೆ ಯಾವ ಟಾಸ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಅದನ್ನ ನೀವು ಯಾವಾಗ್ಲೂ ನೆನ್ಪಿಡ್ಕೊಂತೀನಿ, ಈ ಟಾಸ್ಕ್ ನಂಗೆ ತುಂಬಾ ಇಷ್ಟ ಅಂತ? ನನಗೆ ಟಾಸ್ಕ್ಸ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಇದು ತುಂಬ ಇಷ್ಟ ಆಯಿತು, ಅದು ತುಂಬ ಇಷ್ಟ, ಹಂಗೆಲ್ಲ ಏನಿಲ್ಲ, ಎಲ್ಲ ಟಾಸ್ಕೂ ಇಷ್ಟ ಆಯಿತು ನನಗೆ. ಸ್ಪೆಷಲಿ ನಾವು ಪ್ರಾಬ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ನಾನು ವೈಶು ಪೂಲಲ್ಲಿ 19 hours ಒಂದೇ ಕಡೆ ನಿಂತ್ಕೊಂಡಿದ್ವಲ್ಲ, ಅದು ಹೆವಿ ಚಾಲೆಂಜಿಂಗ್ ಆಗಿತ್ತು. ಅಂದರೆ ಆ ಟಾಸ್ಕಿಂದ ನನ್ನಲ್ಲೂ ಇಷ್ಟು ಪೇಷನ್ಸ್ ಇದೆ, ವಿಲ್ ಪವರ್ ಅನ್ನೋದಿದ್ರೆ ವಿ ಕ್ಯಾನ್ ಡೂ ಎನಿಥಿಂಗ್ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಯಿತು. ಆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ನನಗೆ ತುಂಬ ಇಷ್ಟ ಆಯಿತು. ಓಕೆ, ಇನ್ನ ಪಿಂಕಿ ಅಂತ ನೀವು ಪ್ರೀತಿಯಿಂದ ನೀವು ಕರೆಯೋದು, ಸುದೀಪ್ ಸರ್ ಕೂಡ ಹೂ ಇಸ್ ಪಿಂಕಿ. ಸೊ ಪ್ರಿಯಾಂಕಾ ಅವ್ರ ಜೊತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಯ್ತು. ಸೊ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಷ್ಟಾಗಿ ಇರಲಿಲ್ಲ, ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅಷ್ಟು ಕ್ಲೋಸ್ ಆಗೋದಕ್ಕೆ ಏನ್ ಕಾರಣ ಆಯ್ತು? ಸೊ ನಾನು ಅನ್ಕೊಂಡಿರ್ಲಿಲ್ಲ ನಾನು ಪಿಂಕಿ ಜೊತೆ ಇಷ್ಟು ಕ್ಲೋಸ್ ಆಗ್ತೀನಿ, ಈ ಥರ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಇಷ್ಟು ಕನೆಕ್ಟ್ ಆಗ್ತೀನಿ ಅಂತ. ಇನಿಷಿಯಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಎಲ್ಲರ ಜೊತೆನೂ ಮಿಂಗಲ್ ಆದೆ ನಾನು. ಎಲ್ಲರ ಜೊತೆನೂ ಮಾತಾಡೋದಕ್ಕೆ ಅವಕಾಶ ಸಿಕ್ತು, ಟೈಮ್ ಇತ್ತು, ಸ್ಪೇಸ್ ಕೊಟ್ಟರು, ಎಲ್ಲರೂ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ರು. ಆ ಒಂದು ಕಾರಣದಿಂದ ಎಲ್ಲರ ಜೊತೆ ಮಾತಾಡೋ ಅವಕಾಶ ಸಿಕ್ತು. ಪಿಂಕಿ ನಾನು ಏನೋ ಒಂಥರ ಅಂದರೆ ಕುತ್ಕೊಂಡಿದ್ದಾಗ ಅವಳ ಒಂದು ಲೈಫ್ ಸ್ಟೋರಿನ ನನಗೆ ಹೇಳಿದ್ಲು, ನಾನು ಕೂಡ ನನ್ನ ಲೈಫ್ ಸ್ಟೋರಿನ ಹೇಳಿದೆ. ಎಲ್ಲ ಕಡೆ ತುಂಬ ಕನೆಕ್ಟ್ ಆಯಿತು. ಮತ್ತು ನಾನು ಪಿಂಕಿ ಯೋಚನೆ ಮಾಡೋ ರೀತಿ ಒಂದೇ ಥರ ಇರುತ್ತೆ ಆಲ್ಮೋಸ್ಟ್ ಆಲ್ ದ ಟೈಮ್.
ಮತ್ತೆ ನೇರ ನುಡಿ ಆಗಿರ್ಬೋದು ಪಿಂಕಿನಲ್ಲಿ. ನಾನು ಅವಳು ನಮಗೇನು ಅನ್ಸುತ್ತೋ ಅದನ್ನ ಡೈರೆಕ್ಟ್ ಆಗಿ ಶುಗರ್ ಕೋಟ್ ಮಾಡದೆ ಕರೆಕ್ಟಾಗಿ ಹೇಳ್ತೀವಿ ಅಲ್ಲಿ. ನನಗೆ ಈ ಥರ ಅನ್ನಿಸ್ತದೆ, ನೀನು ತಪ್ಪು ಮಾಡಿದ್ಯಾ, ತಪ್ಪು, ನಾನು ಇವರು ಕಳಪೆ ಕೊಡ್ತಾ ಇದ್ದೀನಿ ಅಂತ. ಸೊ ಆ ಒಂದು ಗುಣಗಳಿದೆಯಲ್ಲ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನಂತರನೇ ಯೋಚನೆ ಮಾಡ್ತಾಳಲ್ಲ ಗುರು ಇವಳು ಅಂತ. ಆ್ಯಂಡ್ ಶಿ ಈಸ್ ದ ಸ್ವೀಟೆಸ್ಟ್ ಪರ್ಸನ್ ಎವರ್. ನನ್ನ ಬೆಸ್ಟ್ ಬಡಿ ಆಗಿದ್ದಾಳೆ ಅವಳು ಇವಾಗ. ತುಂಬ ಖುಷಿ ಆಯಿತು ನನಗೂ. ನನಗೆ ಇಫ್ ಸಂಬಡಿ ಆಸ್ ನಿಮಗೆ ಬಿಗ್ ಬಾಸ್ ಮನೆಯಿಂದ ಏನು ತೊಗೊಂಡಿದ್ದೀರಾ ಅಂತಂದರೆ, ನನಗೆ 2 ಮುತ್ತುಗಳು ಸಿಕ್ಕಿದೆ. ಒಂದು ಮಂಜು ಪಾಪಗಡ ಮತ್ತು ಇನ್ನೊಂದು ಪ್ರಿಯಾಂಕಾ ತಿಮ್ಮೇಶ್ ಅಂತ ಹೇಳಕ್ಕೆ ಪ್ರೌಡ್ ಫೀಲ್ ಮಾಡ್ತೀನಿ ನಾನು. ಒಂದು ಬಿಗ್ ಬಾಸ್ ಒಂದು ಕಿವಿ ಕೊಡ್ತಾರೆ, ನಿಮ್ಮ ವಿಶ್ ಕೇಳಿ ಅಂತ. ಎಲ್ರು ಏನೇನೇನೇನೋ ಕೇಳಿದ್ರು, ಆದ್ರೆ ನಿಮಗೆ ಮಂಜು ಅವರಿಗೆ ಯಾಕೆ ಆತರ ಒಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಸುತ್ತೆ? ಯಾಕಂದ್ರೆ ಅದು ನಿಮ್ ವಿಶ್, ನಿಮ್ಗೋಸ್ಕರ ನೀವ್ ಏನ್ ಬೇಕಿರೋ ಕೇಳ್ಬೋದಿತ್ತು. ಸೊ ಮಂಜು ಅವ್ರಿಗೋಸ್ಕರ ಅಷ್ಟೊಂದು ಒಂದು ಸರ್ಪ್ರೈಸ್, ಆ ಒಂದು ಫುಲ್ ಸೆಟಪ್ ಎಲ್ಲ ಕೇಳ್ತೀರಾ. ಅಂಡ್ ಆ ಒಂದು ಟೈಮಲ್ಲಿ ಒಂದು ಮಾತು ನೀವು ಹೇಳ್ತೀರಾ, ಎಮೋಷ್ನಲ್ ಆಗಿ ಹೇಳ್ತೀರಾ. ಎಲ್ಲೋ ಒಂದು ಕಡೆ ನನ್ನಿಂದ ನಿನ್ನ ಆಟಕ್ಕೆ ತೊಂದರೆ ಆಯ್ತು ಅಂತ ನಂಗೆ ಅನಿಸ್ತು. ಸೊ ಈ ಥಾಟ್ ಯಾಕೆ ಅನ್ನಿಸ್ತು, ಮತ್ತು ಅದಕ್ಕೆ ಕಾರಣ ಇದೆಯಾ, ಅದ್ರ ಹಿಂದೆ ಏನಾದರೂ ನಿಮಗೆ ಫೀಲ್ ಆಗಿದ್ದು? ಎಸ್, ಅಫ್ಕೋರ್ಸ್. ಫಸ್ಟ್ ಇನ್ನಿಂಗ್ಸಲ್ಲಿ ಲಾಸ್ಟಲ್ಲಿ ಹೋಗ್ತಾ 2-3 ವೀಕ್ಸಲ್ಲಿ ನಾನು ಮಂಜು ಮೇಲೆ ತುಂಬ ಕಂಟ್ರೋಲಿಂಗ್ ಆಗಿಬಿಟ್ಟಿದ್ದೆ. ತುಂಬ ಡಾಮಿನೇಟ್ ಮಾಡ್ತಾ ಇದ್ದೆ ನಾನು ಮಂಜುನ. ತುಂಬ ಪೊಸೆಸಿವ್ ಆಗಿಬಿಟ್ಟಿದ್ದೆ. ಅಂದರೆ ಮಂಜು ನನಗೆ ಮಾತ್ರ ಫ್ರೆಂಡು, ನನ್ನ ಜೊತೆನೇ ಇರಬೇಕು, ಬೇರೆ ಯಾರ ಜೊತೆನೂ ಅಷ್ಟು ಮಾತಾಡಬಾರ್ದು ಅಂತ. ಅಂದರೆ ಅವ್ರ ಆಟಕ್ಕೆ ನನ್ನಿಂದ ಅಡ್ಡಿ ಆಯಿತು. ಅಂದರೆ ಅವರಲ್ಲಿರೋ ಒಂದು ದ್ಯಾಟ್ ಬೇಸಿಕಲಿ ಅವರು ಕಾಮಿಡಿ ಜಾನರಿಂದ ಬಂದಿರೋದು. ಸೊ ಕಾಮಿಡಿ ಮಾಡಬೇಕು ಅಂತಂದರೆ ಎಲ್ಲರ ಮಧ್ಯೆನೇ ಮಾಡಿದ್ರೆ ಚಂದ, ಇನ್ನೊಂದು ಸ್ವಲ್ಪ ತೂಕ ಇರುತ್ತೆ ಎಲ್ಲರೂ ನಗ್ತಾ ಇದ್ದಾಗ. ಸೊ ನಾನೆಲ್ಲೋ ನನ್ನ ಜೊತೆನೇ ಇರಬೇಕು ಅಂತ ತುಂಬ ಕಂಟ್ರೋಲಿಂಗ್ ಆಗಿರೋ ಕಾರಣದಿಂದ ನನಗೆ ರಿಯಲೈಸ್ ಆಯಿತು, ಓ ಶಿಟ್, ನಾನು ಈ ಥರ ಮಾಡಬಾರ್ದಾಗಿತ್ತು, ನನ್ನಿಂದ ಮಂಜು ಆಟಕ್ಕೆ ತೊಂದರೆ ಆಯಿತು ಅಂತ ಹೊರಗಡೆ ಬಂದಾದ್ಮೇಲೆ ರಿಯಲೈಸ್ ಆಯಿತು. ಮಂಜು ಜೊತೆ ಮಾತಾಡಿದೆ ಕೂಡ, ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಕೂಡ. ಸೆಕೆಂಡ್ ಇನ್ನಿಂಗ್ಸಲ್ಲಿ ನನಗೊಂದು ಕರೆಕ್ಟು ಆಪರ್ಚುನಿಟಿ ಸಿಕ್ತು. ಬಿಗ್ ಬಾಸ್ ನಮಗೊಂದು ಕೇಳ್ತಾರೆ, ನಿಮ್ಮ ಆಸೆ ಏನಾದರೂ ಇದ್ದರೆ ಹೇಳಿ, ಏನಾದರೂ ಕನ್ಫೆಸ್ ಮಾಡ್ಕೊಳ್ಳೋ ಹಾಗಿದ್ರೆ ಹೇಳಿ, ನಮ್ಮ ಕೈಲಿ ಸಾಧ್ಯ ಆದರೆ ಅದನ್ನು ನೆರವೇರಿಸ್ತೀವಿ ಅಂತ ಹೇಳಿದಾಗ, ನಾನು ಯಾಕೆ ಇದನ್ನು ಪ್ಲ್ಯಾನ್ ಮಾಡಬಾರ್ದು ಮಂಜುಗೆ, ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಸಾರಿ ಕೇಳೋಣ, ಮಂಜುಗೆ ಖುಷಿ ಆದರೂ ಆಗಬಹುದು ಅಂತ ಅಂದ್ಕೊಂಡು. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಮಂಜು ನನಗೊಂಥರ ತುಂಬ ಕನೆಕ್ಟ್, ನನ್ನ ಮನಸ್ಸಲ್ಲಿದ್ದಾರೆ ಮಂಜು. ಏನೋ ಅಂದರೆ ಮಂಜುಗೆ ಏನಾದರೂ ಸರ್ಪ್ರೈಸ್ ಕೊಡೋಣ ಅಂತ ನನಗೆ ತುಂಬ ಆಸೆ ಆಯಿತು. ಬಿಗ್ ಬಾಸ್ ಹತ್ರ ಕೇಳ್ಕೊಂಡಾಗ ಅವ್ರು ಅದನ್ನು ಈಡೇರಿಸಿದ್ರು ಕೂಡ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ರೈಟ್, ಅಂದರೆ ನಾನು ಆ ಜಾಗದಲ್ಲಿ ಮಾಡಿರೋ ತಪ್ಪನ್ನು ಅಲ್ಲೇ ಸರಿಪಡಿಸ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಸಾರಿ ಕೇಳಿದೆ. ಆ್ಯಂಡ್ ಐ ವಾಂಟೆಡ್ ಟು ಥ್ಯಾಂಕ್ ಹಿಮ್, ನನ್ನ ಫ್ರೆಂಡ್ ಆಗಿದ್ದಕ್ಕೆ, ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನು ನೆರವೇರಿಸಿದ್ರು ಬಿಗ್ ಬಾಸ್. ದಟ್ ವಾಸ್ ಡೆಫಿನೆಟ್ಲಿ ಒಂದು ವಾವ್ ಮೊಮೆಂಟೇ ಅದು. ಆದರೆ ಇದರಲ್ಲಿ ನನಗೊಂದು ಅಬ್ಸರ್ವ್ ಮಾಡಿದ್ದು, ಈಗ ಆಟಕ್ಕೆ ಎಫೆಕ್ಟ್ ಆಯಿತು, ನೀವು ಫಸ್ಟ್ ಇನ್ನಿಂಗ್ಸ್ ಮುಗಿಸ್ಕೊಂಡು ಹೊರಗೆ ಬಂದಮೇಲೆ ನಿಮಗೂ ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು. ಆದರೆ ಅದನ್ನು ಮಂಜು ಅವ್ರ ಮೇಲೆ ಬ್ಲೇಮ್ ಮಾಡ್ದಲೇ ನಿನ್ನ ಆಟಕ್ಕೆ ನನ್ನಿಂದ ತೊಂದರೆ ಆಯಿತು ಅಂತ ನೀವೆಲ್ಲೋ ಅಂದ್ಕೊಂಡು ಅದನ್ನು ಅಷ್ಟು ಸ್ವೀಟಾಗಿ ಪ್ರೆಸೆಂಟ್ ಮಾಡಿದ್ದು. ಐ ಥಿಂಕ್ ಇಟ್ಸ್ ರಿಯಲಿ ನೈಸ್. ಥ್ಯಾಂಕ್ ಯು. ಇಷ್ಟು ಕಂಪ್ಲೀಟ್ ಜರ್ನಿನಲ್ಲಿ ಇದನ್ನು ನಾನು ಮಾಡಬಾರ್ದಿತ್ತು ಅಂತ ಅನಿಸಿದ್ದು ಯಾವುದು? ಐ ಥಿಂಕ್ ನನಗೆ ಯಾವುದನ್ನು ಮಾಡಬಾರ್ದಿತ್ತು ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದರೆ ನಾವು ಇವಾಗ ನಾನು ಮಾಡಬಾರ್ದಿತ್ತು ಅಂತ ಅನ್ಸಿದ್ರೆ ನಾನು ಅವಾಗಿದ್ದು ಫೇಕ್ ದಿವ್ಯಾ ಅಂತ ಅನ್ಸ್ಕೊಂಡ್ಬಿಡ್ತೀನಿ. ನನಗೆ ಆ ಟೈಮಿಗೆ, ಆ ಒಂದು ಸಿಚುವೇಶನ್ಗೆ ಏನು ಅನಿಸಿದೆಯೋ ಅದನ್ನು ಮಾಡಿದ್ದೀನಿ. ಐ ವಿಲ್ ಸ್ಟಿಲ್ ಟೇಕ್ ಅ ಸ್ಟ್ಯಾಂಡ್ ಫಾರ್ ಇಟ್. ಏನೇನು ಮಾಡಿದ್ದೀನೋ ಎಲ್ಲ ನನ್ನ ಮನಸ್ಸಿಂದಾನೇ ಮಾಡಿರೋದು. ಏನು ಅನಿಸಿದೆಯೋ ಅದನ್ನು ಮಾಡಿದ್ದೀನಿ. ಸೊ ಏನೂ ಮಾಡಬಾರ್ದಿತ್ತು ಅಂತ ಅನ್ನಿಸ್ತಿಲ್ಲ. ಓಕೆ, ಸೊ ನೀವು ಹೇಳಿದ್ರಿ ಏನೇ ಅನಿಸಿದ್ರು ಮಾಡಿದ್ದೀನಿ ಅದನ್ನು ಅಂತ. ಸೊ ಹಾಗೆ ಎಲ್ಲೆಲ್ಲಿ ಅಳಬೇಕಂತ ಅನಿಸಿದ್ಯೋ ಅಳು ನಿಂತಿಲ್ಲ ಎಲ್ಲೋ, ಎಷ್ಟೊಂದು ಸೊ ಎಷ್ಟೊಂದು ಕಡೆ ಎಮೋಷ್ನಲ್ ಆಗಿದ್ದೀರಾ. ಸೊ ಅದು ಯಾಕೆ ಅಂದರೆ ನೀವು ಇರೋದೇ ಹಾಗ, ಅಥವಾ ಎಲ್ಲೋ ಒಂದು ಕಡೆ ಇಷ್ಟೊಂದು ನಾನು ಎಮೋಷ್ನಲ್ ಆಗ್ತಿದ್ದೀನಿ, ಕಂಟ್ರೋಲ್ ಮಾಡ್ಕೋಬೇಕು ಅಂತೆಲ್ಲಾದ್ರು ಅನಿಸಿತ್ತಾ? ಖಂಡಿತ ಅನಿಸಿದೆ, ಇಷ್ಟೊಂದು ಎಮೋಷ್ನಲ್ ಆಗೋ ಅವಶ್ಯಕತೆ ಇಲ್ಲ ಅಂತ. ಬಟ್ ಜೀವನ ಅಂದಮೇಲೆ ಏಳು ಬೀಳುಗಳಿದ್ದೇ ಇರುತ್ತೆ. ಬರೀ ನನಗೆ ಸಂತೋಷನೇ ಬೇಕು ಅಂತಂದರೆ ಆಗಲ್ಲ, ಇಲ್ಲ ಬರೀ ಅಳ್ತಾನೆ ಕೂತ್ರೆ ಆಗಲ್ಲ, ಇಲ್ಲ ನಾನು ಸಿಟ್ಟೇ ಮಾಡ್ಕೊಳ್ಬಾರ್ದಪ್ಪ ನಾನು ಹಿಂಗೆ ಬುದ್ಧನ ಥರ ಇರ್ತೀನಿ ಅಂತಂದರೆ ಆಗಲ್ಲ. ಜೀವನ ಅಂದಮೇಲೆ ಖುಷಿನೂ ಇರಬೇಕು, ದುಃಖನೂ ಇರಬೇಕು, ಬೇಜಾರು ಮಾಡ್ಕೋಬೇಕು, ಕೋಪನೂ ಮಾಡ್ಕೊಬೇಕು. ಎಲ್ಲ ಎಮೋಷನ್ಸ್ ಇದ್ರೇ ಒಂದು ತೂಕ ಬರುತ್ತೆ. ಸೊ ಎಸ್, ಅಫ್ಕೋರ್ಸ್ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಕೋಪ ಬಂದಾಗ ಕೋಪ ಮಾಡ್ಕೊಂಡಿದ್ದೀನಿ, ಅಳು ಬಂದಾಗ ಹತ್ತಿದ್ದೀನಿ. ನನಗೆ ಪ್ರೌಡ್ ಫೀಲ್ ಆಗುತ್ತೆ ದ್ಯಾಟ್ ನಾನಾಗಿದ್ದೆ. ಅಂದರೆ ಯಾವುದನ್ನು ನಾನು ಸಪ್ರೇಸ್ ಮಾಡ್ಕೊಳ್ದಿರಾ, ನನಗೆ ಯಾವ ಎಮೋಷನ್ಸ್
ಯಾವ ಥರ ನನಗಾಗಿದೆಯೋ ಅದನ್ನು ಅದೇ ಥರ ನಾನು ಪೋರ್ಟ್ರೇ ಮಾಡಿದ್ದೀನಿ ಕೂಡ. ಖುಷಿ ಇದೆ ನನಗೆ ಅದ್ರ ಬಗ್ಗೆ. ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ಇದ್ದಿದ್ದು ದಿವ್ಯಾ ಸುರೇಶ್ಗೂ ಬಿಗ್ ಬಾಸ್ ಕಂಪ್ಲೀಟ್ ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ ನಂತರನು ನಿಮ್ಮಲ್ಲಿ ನೀವು ಕಂಡ್ಕೊಂಡಿರುವಂಥ ಡಿಫ್ರೆನ್ಸ್ ಏನು? ಖಂಡಿತ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ನಾನು ಮುಂಚೆ ತುಂಬ ಸಿಟ್ ಮಾಡ್ಕೊಳ್ತಿದ್ದೆ, ಪೇಷನ್ಸ್ ಇರಲಿಲ್ಲ ನನಗೆ. ಸಣ್ಣ ವಿಷಯಕ್ಕೂ ಏನೋ ಒಂಥರ ಇರಿಟೇಟ್ ಆಗ್ತಾ ಇದ್ದೆ. ಆ ಒಂದು ಇವಾಗ ಏನು ಚೇಂಜಸ್ ಆಗಿದೆ ಅಂತಂದರೆ ಆ ಒಂದು ವಿಚಾರದಲ್ಲಿ ನನಗೆ ಪೇಷನ್ಸ್ ಲೆವೆಲ್ ತುಂಬ ಬಿಲ್ಡ್ ಆಗಿದೆ. ಆ್ಯಂಡ್ ಯಾವುದೇ ಒಂದು ಸಿಚುವೇಶನ್ನ ನಾನು ಹ್ಯಾಂಡಲ್ ಮಾಡಬೇಕಾದ್ರೆ ಸ್ವಲ್ಪ ಮೆಚೂರಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ತೀನಿ. ಐ ವಿಲ್ ಟೇಕ್ ಸಮ್ ಟೈಮ್ ಟು ಡಿಸೈಡ್. ಅಂದರೆ ಹಿಂಗೆ ಮಾಡಿದ್ರೆ ಏನಾಗ್ಬೋದು ಅಥವಾ ಹಿಂಗೆ ಮಾಡಿಲ್ಲ ಅಂದರೆ ಏನಾಗ್ಬೋದು ಅಂತ ಒಂದು 10 ಸಲ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಎಮೋಷ್ನಲ್ ಆಗೋದನ್ನು ಕಡಿಮೆ ಮಾಡಿದ್ದೀನಿ ಇವಾಗ. ಫಸ್ಟ್ ಇನ್ನಿಂಗ್ಸಲ್ಲಂತೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿಬಿಟ್ಟಿದ್ದೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿದೆ. ಆ್ಯಂಡ್ ತುಂಬ ಬದಲಾವಣೆಗಳಾಗಿದೆ ನನ್ನಲ್ಲಿ. ಸೊ ಡೆಫಿನೆಟ್ಲಿ ಬಿಗ್ ಬಾಸ್ ಒಂದು ಯೂನಿವರ್ಸಿಟಿ ಅಂತಾನೆ ಹೇಳ್ಬೋದಾ ನಿಮ್ಗೆ? ಎಲ್ಲ ಕಲ್ಸಿರುತ್ತೆ. ಅಂಡ್ ಅದು ಬರೋಕ್ಕೂ ಮುಂಚೆ ಅದ್ರೊಳಗೆ ಹೋಗೋಕ್ಕೂ ಮುಂಚೆ ಯೋಚನೆ ಮಾಡಿರ್ತಾರೆ, ಸಲ ಹೋಗ್ಬೇಕಾ ಬೇಡವಾ ಏನಾಗುತ್ತೋ ಅಂತ. ಸೊ ಈಗ ಇಟ್ಸ್ ವರ್ತ್ ಗೆಟಿಂಗ್ ಇನ್ ಟು ಬಿಗ್ ಬಾಸ್ ಅಂತ. ಸಿಕ್ಕಾಪಟ್ಟೆ ನಾನು ಅನ್ಕೊಂಡಿದ್ದೆ ಹೆಂಗಪ್ಪ ನಾನು ಹೋಗ್ಲಿ ಬಿಗ್ ಬಾಸ್ಗೆ, ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಮಧ್ಯ ನನಗೆ ಯಾರೂ ಗೊತ್ತಿರಲಿಲ್ಲ ಏನು ಮಾಡಲಿ ಅಂತ. ಬಟ್ ಟುಡೇ ನಾನು ಪ್ರೌಡಾಗಿ ಹೇಳ್ತೀನಿ ದ್ಯಾಟ್ ದಿಸ್ ಇಸ್ ದ ಬೆಸ್ಟ್ ಡಿಸಿಷನ್ ಆಫ್ ಮೈ ಲೈಫ್ ಆ್ಯಂಡ್ ದಿ ಬೆಸ್ಟ್ ಚಾಪ್ಟರ್ ಆಫ್ ಮೈ ಲೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ಬೇರೆ ಕಡೆ ಎಲ್ಲ ನಾವು ದುಡ್ಡು ಕೊಟ್ಟು ಪಾಠ ಕಲಿಯೋದಕ್ಕೆ ಹೋಗ್ತೀವಿ, ಇಲ್ಲಿ ನಮಗೆ ದುಡ್ಡು ಕೊಟ್ಟು ಪಾಠಗಳನ್ನ ಕಲಿಸ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಸಣ್ಣ ಸಣ್ಣ ವಿಚಾರಗಳನ್ನು ಅಂದರೆ ಸಣ್ಣ ಪುಟ್ಟ ವಿಚಾರಗಳು ನಮಗೆ ಸೂಕ್ಷ್ಮ ವಿಚಾರಗಳು ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರತಿ ದಿನ ಪ್ರತಿ ಕ್ಷಣ ನಮಗೆ ಒಂದೊಂದು ಪಾಠನ ಕಲಿತಾನೆ ಇರ್ತೀವಿ. ಎಮೋಷನ್ಸ್ ತುಂಬ ಹೈ ಇರುತ್ತೆ. ಯುನೋ ಅದೇ ಬಿಗ್ ಬಾಸ್ ಯೂನಿವರ್ಸಿಟಿ ಅಂದರೆ ತಪ್ಪೇ ಆಗಲ್ಲ. ಇನ್ನು ಫಸ್ಟ್ ಇನ್ನಿಂಗ್ಸ್ ಆದ ನಂತರ ಸಿಕ್ಕಾಪಟ್ಟೆ ಟ್ರೋಲರ್ಸ್ ಎಲ್ಲ ನಿಮ್ಮನ್ನ ನೆಗೆಟಿವ್ ಆಗಿ ಸ್ವಲ್ಪ ಬರ್ತಾ ಇತ್ತು, ಎಲ್ಲರೂ ಅಲ್ಲ ಕೆಲವೊಂದು ಕಡೆ. ಸೊ ಆ ನೆಗೆಟಿವ್ ಒಂದು ಇಮೇಜ್, ಆ ಒಂದು ಮಾತುಗಳೆಲ್ಲ ಕೇಳಿದಾಗ ಅವಾಗ ನಿಮ್ಗೆ ಹೇಗೆ ಅನಿಸಿತ್ತು? ಆದರೆ ಈಗ ಮತ್ತೆ ಫುಲ್ ಪಾಸಿಟಿವ್. ಹೌದು, ಒಂಥರ ಪಾಸಿಟಿವ್ ಎನರ್ಜಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ನಾನು. ಅವಾಗ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದೆ, ತುಂಬ ಬೇಜಾರಾಗಿತ್ತು ನಂಗೆ ಅವಾಗ. ಇವಾಗ ನನಗೆ ಬರ್ತಾ ಇರೋ ರೆಸ್ಪಾನ್ಸ್ ನೋಡಿ, ಅವ್ರು ನನ್ನ ಮೇಲೆ ತೋರಿಸ್ತಾ ಇರೋ ಪ್ರೀತಿ ನೋಡಿ ಏನೋ ಒಂಥರ ಬೇರೆ ಎನರ್ಜಿನೇ ಬರ್ತಾ ಇದೆ ನನಗೆ, ಬೇರೆ ರೀತಿನೇ ಕಾನ್ಫಿಡೆನ್ಸ್ ಬರ್ತಾ ಇದೆ ನನಗೆ. ಲೈಕ್ ನಾನು ಅವಾಗಲೇ ಹೇಳ್ದಂಗೆ ತುಂಬ ಖುಷಿ ಆಗುತ್ತೆ. ಇಟ್ ಈಸ್ ದ ಸೇಮ್ ಪೀಪಲ್ ಹೂ ಸ್ಪೋಕ್ ಬ್ಯಾಡ್ ಅಬೌಟ್ ಮೀ ಇಸ್ ದ ಸೇಮ್ ಪೀಪಲ್ ಹೂ ಈಸ್ ಸ್ಪೀಕಿಂಗ್ ಗುಡ್ ಅಬೌಟ್ ಮೀ ಟುಡೇ. ಖುಷಿ ಆಗುತ್ತೆ. ತಪ್ಪು ಮಾಡಿದ್ದಾಗ ಕ್ಷಮಿಸಿದ್ದಾರೆ, ಸರಿ ಮಾಡಿದ್ದಾಗ ಇವಾಗ ಅದೇ ಅಪ್ರಿಸಿಯೇಷನ್ ನನಗೆ ಸಿಗ್ತಾ ಇದೆ. ಸೆಕೆಂಡ್ ಇನ್ನಿಂಗ್ಸ್ ಮತ್ತೆ ಸ್ಟಾರ್ಟ್ ಆಗಿದ್ದು ಎಲ್ಲೋ ಒಂದು ಕಡೆ ತುಂಬಾ ಖುಷಿ ಆಯಿತು ನನಗೆ. ನಾನು ಮಾಡಿರೋ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ದಂಗೆ ಆಯಿತು ನನಗೆ. ಇಟ್ಸ್ ಓಕೆ, ಟಾಪ್ 5 ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಏನೇನು ಬ್ಲ್ಯಾಕ್ ಮಾರ್ಕ್ಸ್ ಇತ್ತಲ್ಲ, ಏನೇನು ನೆಗೆಟಿವಿಟಿ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಇವಾಗ ಎಲ್ಲ ಪಾಸಿಟಿವ್ ಆಗಿದೆ. ಅದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನನಗೆ. ಸೊ ಇನ್ನು ಆಗ ನೆಗೆಟಿವ್ ಆಗಿ ಹೇಳ್ದವರು ಅಥವಾ ಟ್ರೋಲ್ ಮಾಡಿದವರು ಅಥವಾ ನೆಗೆಟಿವ್ ಕಮೆಂಟ್ಸ್ ಕೊಟ್ಟವರು ಅವ್ರಿಗೇನಾದರೂ ಈಗ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಏನೂ ಹೇಳಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಅವ್ರು ಆ ಥರ ಮಾಡಿದ್ರಿಂದಾನೇ ನಾನು ಇನ್ನೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿ ತೊಗೊಳಕ್ಕೆ ಸಾಧ್ಯ ಆಯಿತು. ಐ ಥಿಂಕ್ ಥ್ಯಾಂಕ್ ಯು ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಇವಾಗ ಅವರೇ ಇವಾಗ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾ ಇರೋದೇ ಅವರು. ಇವಾಗ ಅದೇ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಬೇಕು, ಸರಿ ಮಾಡಿದಾಗ ಸರಿ ಅಂತ ಹೇಳಬೇಕು. ಅದು ನನಗೆ ತುಂಬ ಇಷ್ಟ. ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್. ಇವಾಗಂತೂ ತುಂಬ ಪಾಸಿಟಿವ್ ಆಗಿ ಟರ್ನ್ ಆಗಿದೆ. ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಇದು ಒಂದಿದ್ದಕ್ಕೆ. ಫಿನಾಲೆ ಇನ್ನೇನು ಹತ್ತಿರ ಇದೆ ಅನ್ನೋತ್ತಿಗೆ ಜಸ್ಟ್ ಮಿಸ್ ಆಗಿ ನೀವು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಸೊ ಹೊರಗೆ ಬರ್ತೀರಾ, ಅದು ಇನ್ನು 1 ವಾರ ಇದೆ ಅನ್ನೋತ್ತಿಗೆ ಕಳಪೆ ಕೂಡ ಬರುತ್ತೆ. ಅವಾಗ ನಿಮಗೆ ಅನ್ಸುತ್ತಾ ನನ್ನ ಬದಲು ಅರವಿಂದ್ ಕಳಪೆ ಆಗ್ಬೇಕಿತ್ತು ಅಥವಾ ಇನ್ನೊಬ್ರು ಯಾರಾದ್ರೂ ಬರ್ಬೇಕಿತ್ತು, ಇದು ನಾನು ಕಳಪೆ ಅಲ್ಲ ಅಂತ ನಿಮಗೆ ಅನ್ಸ್ತಾ? ನಾನು ಕಳಪೆ ಅಲ್ಲ ಅಂತ ನನಗೆ ಆ ಒಂದು ಇದ್ರಲ್ಲಿ ಅನಿಸಿಲ್ಲ. ಬಿಕಾಸ್ ನನ್ನ ಹೋಲ್ ವಾರದ ಪರ್ಫಾರ್ಮೆನ್ಸ್ ತುಂಬ ಡಲ್ ಆಗಿತ್ತು, ಚೆನ್ನಾಗಿ ಆಡಿರಲಿಲ್ಲ. ನಾನು ಕಳಪೆ ಅಂತ ನಾನೇ ಎಕ್ಸೆಪ್ಟ್ ಮಾಡಿದೆ. ಅಂದರೆ ನನ್ನ ಆಟದಲ್ಲಿ ನಾನು ಕಳಪೆ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅಂತ ನಾನು ಎಕ್ಸೆಪ್ಟ್ ಮಾಡಿದೆ. ಅದ್ರಲ್ಲೇನು ಬದಲಾವಣೆಗಳಿಲ್ಲ, ಅರವಿಂದ್ ಹೋಗ್ಬೇಕಿತ್ತು ಅಥವಾ ಇನ್ನೊಬ್ರು ಹೋಗ್ಬೇಕಿತ್ತು ಅಂತ. So you'll stick on to the I'll same stick thing. on to the same thing. Okay.
ಇನ್ನ ಡಿಯೋ ಅವರ ಜೊತೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಒಳ್ಳೆ ಬಾಂಡಿಂಗೇ ಇತ್ತು, ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅಂತ ನೋಡಿದ್ರೆ ಸ್ವಲ್ಪ ಎಲ್ಲೋ ಅದ್ರಷ್ಟು ಇರ್ಲಿಲ್ವೇನೋ ಅಂತ ಅನ್ಸ್ಬೋದು ನೋಡೋರ್ಗೆ. ಸೊ ನಿಮಗೆ ಏನ್ ಅನ್ಸುತ್ತೆ? ಆಕ್ಚುಲಿ ಆ ಥರ ಏನೂ ಇಲ್ಲ, ಬಿಕಾಸ್ ಸೆಕೆಂಡ್ ಇನ್ನಿಂಗ್ಸಲ್ಲೂ ನಾನು ಬಿಗ್ ಬಾಸ್ ಮನೆಯಲ್ಲಿ ಬ್ರೋ ಅಂತ ಪದ ಯೂಸ್ ಮಾಡ್ತೀವಿ ಅಂತಂದ್ರೆ ಅದು ನಾನು ಮತ್ತೆ ಡಿ ಮಾತ್ರ. ಇಬ್ಬರೂ ಬ್ರೋ ಅಂತ ಹೋಗ್ತೀವಿ. ಆ್ಯಂಡ್ ಫಸ್ಟ್ ಇನ್ನಿಂಗ್ಸಲ್ಲೂ ಚೆನ್ನಾಗೇ ಇದ್ವಿ, ಸೆಕೆಂಡ್ ಇನ್ನಿಂಗ್ಸಲ್ಲೂ ಚೆನ್ನಾಗೇ ಇದ್ವಿ. ಇನ್ಫ್ಯಾಕ್ಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಇನ್ನೂ ಜಾಸ್ತಿ ಮಾತಾಡಿದ್ವಿ ಕೂಡ ನಾವು. ಅಂದರೆ ಲೈಕ್ ಐ ಸೆಟ್, ಎಲ್ಲರ ಜೊತೆನೂ ನಾನು ಮಿಂಗಲ್ ಆದೆ ತುಂಬ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಎಲ್ಲರ ಜೊತೆನೂ ಮಾತಾಡೋದಕ್ಕೆ ಅವಕಾಶ ಸಿಕ್ತು ಅಂತ. ಡಿಯೋ ಜೊತೆನೂ ಕ್ಲೋಸ್ ಆಗೇ ಇದ್ದೆ ನಾನು. ಓಕೆ, ಸೊ ಅದು ಸೇಮ್ ಕ್ಯಾರಿ ಆಗುತ್ತೆ. ಸೊ ಈಗ ಬಿಗ್ ಬಾಸ್ ಮುಗ್ದಿದೆ, ಮುಂದೆ ಏನು? ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ನನಗೂ ಇದೆ. ಐ ಹ್ಯಾವ್ ಬೀನ್ ಗೆಟಿಂಗ್ ಅ ಲಾಟ್ ಆಫ್ ಅಪರ್ಚುನಿಟೀಸ್ ಅಟ್ ದ ಸೇಮ್ ಟೈಮ್. ನೋಡಬೇಕು, ಒಂದೊಳ್ಳೆ ಸಿನಿಮಾ ಮಾಡಬೇಕು, ಒಂದೊಳ್ಳೆ ಪ್ರೊಡಕ್ಷನ್, ಒಂದೊಳ್ಳೆ ಹೀರೋ ಜೊತೆ ಒಂದೊಳ್ಳೆ ಸ್ಟೋರಿನ ತಗೊಂಡು ಒಂದೊಳ್ಳೆ ಸಿನಿಮಾ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಅದರಲ್ಲೂ ಸುದೀಪ್ ಸರ್ ಜೊತೆ ಮಾಡಬೇಕು ಅಂತ ಸೊ ನೋಡುವ ಏನಾಗುತ್ತೆ ಅಂತ. ಓಕೆ, ಲುಕಿಂಗ್ ಫಾರ್ವರ್ಡ್ ಫಾರ್ ಎನ್ ಅಪರ್ಚುನಿಟಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ಟಾಪ್ 5 ಅಲ್ಲಿ ಮಿಸ್ ಆಸ್ ಆಲ್ವೇಸ್ ನಾ ಆಗ್ಲೇ ಹೇಳ್ದಂಗೆ ಜಸ್ಟ್ ಮಿಸ್ ಆದ್ರಿ. ಸೊ ಆ ಟಾಪ್ 5 ಅಲ್ಲಿ ಆ ಜಸ್ಟ್ ಮಿಸ್ ಆಗೋದಕ್ಕೆ ಏನ್ ಕಾರಣ ಇರಬಹುದು? ದಟ್ಸ್ ಪ್ರಾಬಬ್ಲಿ ಬಿಕಾಸ್ ನಾನು ದ ಪ್ರಿವಿಯಸ್ ವೀಕ್ ನನ್ನ ಪರ್ಫಾರ್ಮೆನ್ಸ್ ತುಂಬಾನೇ ಡಲ್ ಆಗಿತ್ತು. ಕನ್ಸಿಸ್ಟೆಂಟ್ ಆಗಿ ಆಡೋ ವ್ಯಕ್ತಿ ಒಂದು ವಾರ ಪೂರ್ತಿ ಡಲ್ ಆಗಿಬಿಟ್ರೆ ಅಫ್ಕೋರ್ಸ್ ನಮ್ಮ ಗ್ರಾಫಲ್ಲಿ ತುಂಬ ಬದಲಾವಣೆಗಳು ಕಾಣಿಸುತ್ತೆ. ಮತ್ತು ನಾನು ಸ್ವಲ್ಪ ಎಮೋಷ್ನಲ್ ಆದೆ. ಇನಿಷಿಯಲಿ ಪಿಂಕಿ ಎಲಿಮಿನೇಟ್ ಆದಮೇಲೆ ಸ್ವಲ್ಪ ಜಾಸ್ತಿ ಲೋನ್ಲಿ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲೋ ಒಂದು ಕಡೆ ನಾನು ಮೆಂಟಲಿ ಸ್ವಲ್ಪ ವೀಕ್ ಆಗಿಬಿಟ್ಟೆ ಅನಿಸುತ್ತೆ ಲಾಸ್ಟಲ್ಲಿ. ಸೊ ಆ ಒಂದು ಕಾರಣದಿಂದ ಎಲಿಮಿನೇಟ್ ಆಗಿದ್ದೀನಿ ಅಂತ ಅನ್ಕೊಳ್ತೀನಿ. ದಿವ್ಯಾ ಸುರೇಶ್ ಅವರ ಡ್ರೆಸ್ಸಿಂಗ್ ಸೆನ್ಸೇ ಎಷ್ಟೊಂದು ಜನ ದಿವ್ಯಾ ಅವ್ರನ್ನ ನೋಡಕ್ಕೆ ಕೂತ್ಕೊಂತಿದ್ದು. ಮೋಸ್ಟ್ಲಿ ಆ ಕಾಸ್ಟ್ಯೂಮ್ಸ್, ನೀವು ರೆಡಿ ಆಗ್ತಿದ್ದ ರೀತಿ, ಆ ಹೇರ್ ಸ್ಟೈಲ್ ಕೂಡ, ಎಸ್ಪೆಷಲಿ ವೀಕೆಂಡ್ಸ್ ಬಂದ್ರೆ ಅಷ್ಟು ಒಂದು ಇಂಪಾರ್ಟೆನ್ಸ್. ಕೆಲವು ಸತಿ ವೀಕೆಂಡ್ ಇಲ್ಲ ಅಂದ್ರೂ ಕೂಡ ಹೇರ್ ಸ್ಟೈಲ್, ಕಾಸ್ಟ್ಯೂಮ್ಗಳೆಲ್ಲ ಅಷ್ಟು ಚೆನ್ನಾಗಿರೋದು. ಸೊ ಎಷ್ಟು ಜೊತೆ ಬಟ್ಟೆ ತಗೊಂಡು ಹೋಗಿ ಸೊ ವೆಲ್ ನನಗೆ ಡ್ರೆಸ್ಸಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. #ಫ್ಯಾಷನ್ ಇಷ್ಟ ಅಂದ್ರೂ ತಪ್ಪಾಗಲ್ಲ. ಬಿಕಾಸ್ ಎಸ್ ನಂಗೆ ತುಂಬ ಇಷ್ಟ ಡ್ರೆಸ್ಸಿಂಗ್ ಮಾಡೋದು. ಅಂದರೆ ಟಿ ಶರ್ಟ್ಸ್, ಜೀನ್ಸ್ ಆಗಿರ್ಬೋದು, ಅಥವಾ ನಾನು ಹಾಕೋ ವೆರಿ ಮಚ್ ಚೂಸಿ. ನನಗೇನಾದರೂ ಕಾಣಿಸಿದ್ರೆ ಅದು ಚೆನ್ನಾಗಿದೆ ಅಂತಂದರೆ ಓಡೋಗಿ ತೊಗೊಂಡ್ಬಿಡ್ತೀನಿ. ಅಂದರೆ ನಾನು ತುಂಬ ಬ್ರ್ಯಾಂಡೆಡ್ ಬಟ್ಟೆಗಳೇ ಹಾಕ್ತೀನಿ ಅಂತ ಏನಲ್ಲ. 150 ರೂಪಾಯಿದು ಟಿ ಶರ್ಟು ಹಾಕ್ತೀನಿ, 1500 ರೂಪಾಯಿದು ಪ್ಯಾಂಟು ಹಾಕ್ತೀನಿ. ಆ ಥರ ಚೆನ್ನಾಗಿರ್ಬೇಕು ನೋಡೋದಕ್ಕೆ. ಡ್ರೆಸ್ಸಿಂಗ್ ಮಾಡೋದಂದರೆ ತುಂಬ ಇಷ್ಟ ನನಗೆ. ಅಂದರೆ ಸಿಕ್ಕಾಪಟ್ಟೆ ಬಟ್ಟೆಗಳನ್ನ ತೊಗೊಂಡೋಗಿದ್ದೆ ನಾನು, ಎಲ್ಲ ಪುಟ್ಟಿದೆ ನಂದು ಬಟ್ಟೆ. ಸೊ ಆ ಒಂದು ಕಾರಣದಿಂದ ತುಂಬ ಬಟ್ಟೆಗಳು ತೊಗೊಂಡೋಗಿದ್ದೆ. ಸೊ ಎಸ್, ತುಂಬ ಬಟ್ಟೆಗಳನ್ನ ತಗೊಂಡು ಹೋಗಿದ್ರಿ, ತುಂಬ ಚೆನ್ನಾಗಿ ಟಾಸ್ಕ್ನ ಆಡಿದ್ರಿ, ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ, ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಕೂಡ ಮಾಡಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಹೇಳ್ತಾ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ದಕ್ಕೆ, ಆ್ಯಂಡ್ ಇಷ್ಟು ದಿನ ಚೆನ್ನಾಗಿ ಒಂದು ಕಾಂಪಿಟೇಟರ್ ಆಗಿದ್ದಕ್ಕೆ, ಆ್ಯಂಡ್ ಇಷ್ಟು ದಿನ ಒಂದು ದೊಡ್ಡ ಮನೇಲಿ ಇದ್ದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ್ಯಂಡ್ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ರಿಯಲಿ ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು.